ಈ ಒಂದು ವಿಡಿಯೋದಲ್ಲಿ NEP ಪ್ರಕಾರ VSKUB ಯೂನಿವರ್ಸಿಟಿಯಲ್ಲಿ BCA ಫಸ್ಟ್ ಸೆಮಿಸ್ಟ್ರಿಗೆ ಇರುವ ಸಿಲೆಬಸ್ ಬಗ್ಗೆ ತಿಳ್ಕೊತಾ ಹೋಗೋಣ. ಈ BCA ಫಸ್ಟ್ ಸೆಮಿಸ್ಟ್ರಲ್ಲಿ ಮೊದಲಿಗೆ ನೀವು 2 ಕಂಪ್ಯೂಟರ್ ಸಬ್ಜೆಕ್ಟ್ನ ಕಲಿತೀರಾ, ಪ್ಲಸ್ ಒಂದು ಮ್ಯಾಥಮೆಟಿಕ್ಸ್ ಸಬ್ಜೆಕ್ಟ್ ಅಥವಾ ಅಕೌಂಟೆನ್ಸಿ ಸಬ್ಜೆಕ್ಟ್ ಇರುತ್ತೆ. ಮ್ಯಾಥಮೆಟಿಕ್ಸ್ ಸಬ್ಜೆಕ್ಟ್ ಯಾರು ಅಂದರೆ PUCಯಲ್ಲಿ ಯಾರು ಅಕೌಂಟೆನ್ಸಿಯನ್ನು ಓದಿರ್ತಾರೋ ಅವರು ಮ್ಯಾಥಮೆಟಿಕ್ಸ್ ಸಬ್ಜೆಕ್ಟ್ನ ತೊಗೋಬೇಕು. ಅದೇ ರೀತಿ PUCಯಲ್ಲಿ ಸೈನ್ಸ್ ಸಬ್ಜೆಕ್ಟ್ನ ಯಾರು ಓದಿರ್ತಾರೋ ಅವರು ಅಕೌಂಟೆನ್ಸಿನ ಆಪ್ಟ್ ಮಾಡ್ಕೋಬೇಕು. ಇದ್ರ ಪ್ರಕಾರ NEP ಪ್ರಕಾರ BCA ಫಸ್ಟ್ ಸೆಮಿಸ್ಟ್ರಲ್ಲಿ ಮೊದಲಿಗೆ ಡಿಸಿಪ್ಲಿನ್ ಕೋರ್ ಸಬ್ಜೆಕ್ಟ್ 1 ಅಂದರೆ ಫಸ್ಟ್ ಪೇಪರ್ ಯಾವುದಿರುತ್ತಪ್ಪ ಅಂದರೆ ಪ್ರೋಗ್ರಾಮಿಂಗ್ ಇನ್ C ಅಂತ ಇರುತ್ತೆ. ಈ ಪ್ರೋಗ್ರಾಮಿಂಗ್ ಇನ್ Cನಲ್ಲಿ ಫಸ್ಟ್ ಸಬ್ಜೆಕ್ಟಲ್ಲಿ ಟೋಟಲು 5 ಚಾಪ್ಟರ್ಸ್ ಇರ್ತವೆ. ಇಲ್ಲಿ ನಮಗೆ 40 ಮಾರ್ಕ್ಸು ಇಂಟರ್ನಲ್ಲಿರುತ್ತೆ, 60 ಮಾರ್ಕ್ಸು ಎಕ್ಸ್ಟರ್ನಲ್ ಇರ್ತವೆ, ಟೋಟಲ್ 100 ಮಾರ್ಕ್ಸು. ಟೋಟಲ್ ಕಾಂಟ್ಯಾಕ್ಟ್ ಅವರ್ಸ್ ಬಂದುಬಿಟ್ಟು 42 ಅವರ್ಸ್, ಅಂದರೆ 3 ಅವರ್ಸ್ ಪರ್ ವೀಕು ನಿಮಗೆ ಥಿಯರಿ ಸಬ್ಜೆಕ್ಟ್ ಕ್ಲಾಸಸ್ ನಡೀತವೆ. ಈಗ ಇದರಲ್ಲಿ ಏನೇನಿರುತ್ತಪ್ಪ ಅಂದರೆ ಬೇಸಿಕ್ ಆಫ್ C ಪ್ರೋಗ್ರಾಮಿಂಗ್, ಅಂದರೆ C ಪ್ರೋಗ್ರಾಮಿಂಗ್ ಬಗ್ಗೆ ಕಲಿತಾ ಹೋಗ್ತೀರಾ. ಪ್ಲಸ್ ಅದೇ ರೀತಿ ಮತ್ತು ನೀವು ಯೂಸರ್ ಡಿಫೈನ್ಡ್ ಡಾಟಾ ಟೈಪ್ಸು, ಯೂಸರ್ ಡಿಫೈನ್ಡ್ ಫಂಕ್ಷನ್ಸು ಇವೆಲ್ಲ ಕಲಿತಾ ಹೋಗ್ತೀರಾ. ಮೊದಲಿಗೆ ಫಸ್ಟ್ ಚಾಪ್ಟ್ರಲ್ಲಿ ಇಂಟ್ರಡಕ್ಷನ್ ಟು C ಪ್ರೋಗ್ರಾಮಿಂಗ್ ಅಂತ ಇದೆ. ಈ ಇಂಟ್ರಡಕ್ಷನ್ ಟು C ಪ್ರೋಗ್ರಾಮಿಂಗಲ್ಲಿ ಫಸ್ಟು ಓವರ್ವ್ಯೂ ಆಫ್ C, ಹಿಸ್ಟ್ರಿ ಆ್ಯಂಡ್ ಫೀಚರ್ಸ್ ಆಫ್ C, ಸ್ಟ್ರಕ್ಚರ್ ಆಫ್ ಬೇಸಿಕ್ C ಪ್ರೋಗ್ರಾಮ್ ಆ್ಯಂಡ್ ಎಕ್ಸಾಂಪಲ್ಸ್ ಆ್ಯಂಡ್ ಹೌ ಟು ಕ್ರಿಯೇಟ್ ಆ್ಯಂಡ್ ಎಕ್ಸಿಕ್ಯೂಟ್ ಎ C ಪ್ರೋಗ್ರಾಮ್ ಆ್ಯಂಡ್ ಕಂಪೈಲೇಷನ್ ಪ್ರೋಸೆಸ್ ಇನ್ C. ಇದು ಫಸ್ಟ್ ಪಾರ್ಟಲ್ಲಿರುತ್ತೆ, ಫಸ್ಟ್ ಚಾಪ್ಟ್ರಲ್ಲಿ. ಅದೇ ರೀತಿ ಸೆಕೆಂಡ್ ಪಾರ್ಟ್ ಅಂದರೆ ಫಸ್ಟ್ ಚಾಪ್ಟ್ರಲ್ಲೇ C ಪ್ರೋಗ್ರಾಮಿಂಗ್ ಬೇಸಿಕ್ ಕಾನ್ಸೆಪ್ಟ್ಸ್. ಈ C ಪ್ರೋಗ್ರಾಮಿಂಗ್ ಬೇಸಿಕ್ ಕಾನ್ಸೆಪ್ಟ್ಸಲ್ಲಿ ಕ್ಯಾರೆಕ್ಟರ್ ಸೆಟ್ಟು, ಟೋಕನ್ಸು, ಅಂದರೆ ಟೋಕನ್ಸಲ್ಲಿ ನಮಗೆ ಡಿಫ್ರೆಂಟ್ ಟೈಪ್ಸ್ ಆಫ್ ಟೋಕನ್ಸ್ ಬರ್ತವೆ, ಕೀವರ್ಡ್ಸ್, ಐಡೆಂಟಿಫೈಯರ್ಸ್, ಕಾನ್ಸ್ಟೆಂಟ್ಸ್, ವೇರಿಯಬಲ್ಸ್, ಡಾಟಾ ಟೈಪ್ಸ್ ಎಕ್ಸೆಟ್ರಾ, ಆ್ಯಂಡ್ ಹೌ ಟು ಡಿಕ್ಲೇರ್ ಆ್ಯಂಡ್ ಇನಿಷಿಯಲೈಸೇಷನ್ ಆಫ್ ವೇರಿಯಬಲ್ಸ್ ಆ್ಯಂಡ್ ಸಿಂಬಾಲಿಕ್ ಕಾನ್ಸ್ಟೆಂಟ್. ಇದು ಫಸ್ಟ್ ಚಾಪ್ಟ್ರಲ್ಲಿ ಬರೋದು. ಅದೇ ರೀತಿ ಫಸ್ಟ್ ಚಾಪ್ಟ್ರಲ್ಲಿ ಇನ್ನೊಂದು ಪಾರ್ಟ್ ಯಾವ್ದು ಬರುತ್ತಪ್ಪ ಅಂದರೆ ಇನ್ಪುಟ್ ಆ್ಯಂಡ್ ಔಟ್ಪುಟ್ ವಿತ್ C. ಅಂದರೆ C ಪ್ರೋಗ್ರಾಮಲ್ಲಿ ಇನ್ಪುಟ್ ಫಂಕ್ಷನ್ಸ್ ಯಾವುವು, ಔಟ್ಪುಟ್ ಫಂಕ್ಷನ್ಸ್ ಯಾವುವು ಅಂತೇಳಿ ಕಲಿತಾ ಹೋಗ್ತೀರಾ. ಅದೇ ರೀತಿ ಇನ್ಪುಟ್ ಫಂಕ್ಷನ್ಸ್ ಮತ್ತು ಔಟ್ಪುಟ್ ಫಂಕ್ಷನ್ಸಲ್ಲಿ ಡಿಫ್ರೆಂಟ್ ಟೈಪ್ಸ್ ಇದ್ದಾವೆ, ಫಾರ್ಮೆಟೆಡ್ ಆ್ಯಂಡ್ ಅನ್ಫಾರ್ಮೆಟೆಡ್ ಇನ್ಪುಟ್ ಔಟ್ಪುಟ್ ಫಂಕ್ಷನ್ ಅಂತ. ಇವೆಲ್ಲವನ್ನು ನೀವು ಫಸ್ಟ್ ಚಾಪ್ಟ್ರಲ್ಲಿ ಕಲಿತೀರಾ. ಅದೇ ರೀತಿ ಸೆಕೆಂಡ್ ಚಾಪ್ಟ್ರಿಗೆ ಬಂದರೆ ಈ ಸೆಕೆಂಡ್ ಚಾಪ್ಟ್ರಲ್ಲಿ ಆಪರೇಟರ್ಸ್ ಆ್ಯಂಡ್ ಎಕ್ಸ್ಪ್ರೆಷನ್ಸ್ ಆ್ಯಂಡ್ ಕಂಟ್ರೋಲ್ ಸ್ಟ್ರಕ್ಚರ್ಸ್ ಬಗ್ಗೆ ಕಲಿತೀರಾ. ಆಪರೇಟರ್ಸ್ ಅಂದರೆ ನಾವು ಪ್ರೋಗ್ರಾಮ್ ಬರಿಬೇಕಾದ್ರೆ ಯಾವ ಆಪ್ರೇಟರ್ನ ಯೂಸ್ ಮಾಡ್ತೀವೋ ಆ ಆಪ್ರೇಟರ್ಗಳು ಬರ್ತವೆ. ಅದೇ ರೀತಿ ಎಕ್ಸ್ಪ್ರೆಷನ್ಸ್ ಅಂತ ಬರ್ತವೆ. ಇಲ್ಲಿ ಅರ್ಥಮೆಟಿಕ್ ಆಪ್ರೇಟರ್ಸು, ರಿಲೇಷನಲ್ ಆಪ್ರೇಟರ್ಸು, ಲಾಜಿಕಲ್, ಈ ಥರ ಡಿಫ್ರೆಂಟ್ ಟೈಪ್ಸ್ ಆಫ್ ಆಪ್ರೇಟರ್ಸ್ ಬರ್ತವೆ. ಅದೇ ರೀತಿ ಈ ಎಕ್ಸ್ಪ್ರೆಷನ್ಸ್ ಕೂಡ ಬರ್ತವೆ. ಅರ್ಥಮೆಟಿಕ್ ಎಕ್ಸ್ಪ್ರೆಷನು, ಹೌ ಟು ಇವ್ಯಾಲ್ಯುಯೇಟ್ ದ ಅರ್ಥಮೆಟಿಕ್ ಎಕ್ಸ್ಪ್ರೆಷನ್ಸು ಆ್ಯಂಡ್ ಟೈಪ್ ಕನ್ವರ್ಷನ್ಸು. ಅದೇ ರೀತಿ ಆಪ್ರೇಟರ್ ಪ್ರೆಸಿಡೆನ್ಸ್ ಅಂದ್ರೇನು, ಸ್ಪೆಷಲ್ ಆಪ್ರೇಟರ್ಸ್ ಯಾವ್ಯಾವ ಬರ್ತವೆ, ಇವೆಲ್ಲವೂ ಸೆಕೆಂಡ್ ಚಾಪ್ಟರ್ ಒಳಗೆ ಬರ್ತವೆ. ಅದೇ ರೀತಿ ಕಂಟ್ರೋಲ್ ಸ್ಟ್ರಕ್ಚರ್ಸಲ್ಲಿ ಡಿಸಿಷನ್ ಮೇಕಿಂಗ್ ಸ್ಟೇಟ್ಮೆಂಟ್ಸು, ಲೂಪಿಂಗ್ ಸ್ಟೇಟ್ಮೆಂಟ್ಸು ಮತ್ತು ಜಂಪಿಂಗ್ ಸ್ಟೇಟ್ಮೆಂಟ್ಸ್ ಅಂತ ಬರ್ತವೆ. ಇವೆಲ್ಲವನ್ನು ಸೆಕೆಂಡ್ ಚಾಪ್ಟ್ರಲ್ಲಿ ಕಲಿತೀರಾ. ಸೆಕೆಂಡ್ ಚಾಪ್ಟ್ರಲ್ಲಿ ಬಂದುಬಿಟ್ಟು C ಆಪರೇಟರ್ಸ್ ಆ್ಯಂಡ್ ಎಕ್ಸ್ಪ್ರೆಷನ್ಸು, ಕಂಟ್ರೋಲ್ ಸ್ಟ್ರಕ್ಚರ್ಸ್ ಇರ್ತವೆ. ನೆಕ್ಸ್ಟು ಥರ್ಡ್ ಚಾಪ್ಟ್ರಿಗೆ ಬಂದರೆ ಡಾಟಾ ಟೈಪ್ಸ್, ಡಿರೈವ್ಡ್ ಡಾಟಾ ಟೈಪ್ಸ್ ಇನ್ C ಪ್ರೋಗ್ರಾಮಿಂಗ್ ಒಳಗೆ ನಾವು ಡಿರೈವ್ಡ್ ಡಾಟಾ ಟೈಪ್ಸ್ನ ಯಾವ್ಯಾವ ಯೂಸ್ ಮಾಡ್ತೀವಿ ಅನ್ನೋದನ್ನ ಇಲ್ಲಿ ನೋಡ್ತಾ ಹೋಗ್ತೀವಿ. ಅದ್ರ ಪ್ರಕಾರ ಇದರಲ್ಲಿ ಏನು ಬರುತ್ತೆ ಅಂದರೆ ಅರೇಸ್ ಬರುತ್ತೆ. ಅರೇಸಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ಅರೇಸ್ ಅಂತ ಬರುತ್ತೆ. ಅದಾದಮೇಲೆ ಡಿಕ್ಲರೇಷನ್ ಆ್ಯಂಡ್ ಇನಿಷಿಯಲೈಸೇಷನ್ ಆ್ಯಂಡ್ ಮೆಮೊರಿ ರೆಪ್ರೆಸೆಂಟೇಷನ್ ಆಫ್ ಅರೇಸ್ ಅಂತೇಳಿ ಬರುತ್ತೆ. ಅದೇ ರೀತಿ ಥರ್ಡ್ ಚಾಪ್ಟ್ರಲ್ಲಿ ಸ್ಟ್ರಿಂಗ್ ಅನ್ನೋ ಕಾನ್ಸೆಪ್ಟ್ ಕೂಡ ಬರ್ತದೆ. ಸ್ಟ್ರಿಂಗ್ ಕಾನ್ಸೆಪ್ಟ್ ಏನಪ್ಪ ಅಂದರೆ ಸ್ಟ್ರಿಂಗ್ ಅನ್ನೋದು ಇಟ್ ಈಸ್ ಎ ಸೀಕ್ವೆನ್ಸ್ ಆಫ್ ಕ್ಯಾರೆಕ್ಟರ್ಸ್ ಅಂತ ಕರಿತೀವಿ. ಈ ಸೀಕ್ವೆನ್ಸ್ ಆಫ್ ಕ್ಯಾರೆಕ್ಟರ್ಸ್ನ ನಾವು ಹೆಂಗೆ ಡಿಕ್ಲೇರ್ ಮಾಡ್ತೀವಿ, ಹೆಂಗೆ ಇನಿಷಿಯಲೈಸೇಷನ್ ಮಾಡ್ತೀವಿ ಅನ್ನೋದನ್ನ ಈ ಚಾಪ್ಟ್ರಲ್ಲಿ ಕಲಿತೀವಿ. ಅದೇ ರೀತಿ ಡಿಫ್ರೆಂಟ್ ಟೈಪ್ಸ್ ಆಫ್ ಸ್ಟ್ರಿಂಗ್ ಹ್ಯಾಂಡ್ಲಿಂಗ್ ಫಂಕ್ಷನ್ಸ್ ಲೈಕ್ ಸ್ಟ್ರಿಂಗ್ ಲೆಂತ್, ಸ್ಟ್ರಿಂಗ್ ಕಂಪ್ಯಾರಿಸನ್, ಸ್ಟ್ರಿಂಗ್ ಕಾಪಿ, ಸ್ಟ್ರಿಂಗ್ ಕಾನ್ಕ್ಯಾಟಿನೇಷನ್, ಈ ಥರ ಡಿಫ್ರೆಂಟ್ ಟೈಪ್ಸ್ ಆಫ್ ಸ್ಟ್ರಿಂಗ್ ಹ್ಯಾಂಡ್ಲಿಂಗ್ ಫಂಕ್ಷನ್ನ ಕಲಿತೀವಿ. ನೆಕ್ಸ್ಟ್ ಬಂದುಬಿಟ್ಟು ಕ್ಯಾರೆಕ್ಟರ್ ಹ್ಯಾಂಡ್ಲಿಂಗ್ ಫಂಕ್ಷನ್ಸ್. ಕ್ಯಾರೆಕ್ಟರ್ ಹ್ಯಾಂಡ್ಲಿಂಗ್ ಫಂಕ್ಷನ್ಸಲ್ಲಿ ಟು ಆಸ್ಕಿ, ಟು ಅಪ್ಪರ್, ಟು ಲೋವರ್, ಈಸ್ ಆಲ್ಫಾ, ಈಸ್ ನ್ಯೂಮೆರಿಕ್, ಈ ಥರ ಡಿಫ್ರೆಂಟ್ ಟೈಪ್ಸ್ ಆಫ್ ಕ್ಯಾರೆಕ್ಟರ್ ಹ್ಯಾಂಡ್ಲಿಂಗ್ ಫಂಕ್ಷನ್ಸ್ನ ಕಲಿತಾ ಹೋಗ್ತೀವಿ. ಇದಿಷ್ಟು ನಮಗೆ ಬಂದುಬಿಟ್ಟು ಥರ್ಡ್ ಚಾಪ್ಟ್ರಲ್ಲಿ ಬರುತ್ತೆ.
ಇನ್ನು ಫೋರ್ತ್ ಚಾಪ್ಟರ್ ಒಳಗಡೆ ಯೂಸರ್ ಡಿಫೈನ್ಡ್ ಫಂಕ್ಷನ್ಸ್ ಅಂತ ಬರುತ್ತೆ. ಈ ಯೂಸರ್ ಡಿಫೈನ್ಡ್ ಫಂಕ್ಷನಲ್ಲಿ ನಮಗೆ ನೀಡ್ ಫಾರ್ ಯೂಸರ್ ಡಿಫೈನ್ಡ್ ಫಂಕ್ಷನ್ಸ್, ನಾವು ಯೂಸರ್ ಡಿಫೈನ್ಡ್ ಫಂಕ್ಷನ್ನ ಯಾಕೆ ಯೂಸ್ ಮಾಡ್ತೀವಿ, ಅದೇ ರೀತಿ ಇದ್ರ ಫಾರ್ಮ್ಯಾಟ್ ಏನು, ಅದರಲ್ಲಿ ಕಾಂಪೋನೆಂಟ್ಸ್ ಏನೇನು ಬರ್ತವೆ, ಇವಿಷ್ಟನ್ನು ನಾವು ಯಾವುದ್ರಲ್ಲಿ ಕಲಿತೀವಿ, ಯೂಸರ್ ಡಿಫೈನ್ಡ್ ಫಂಕ್ಷನ್ಸಲ್ಲಿ ಕಲಿತೀವಿ. ಅದೇ ರೀತಿ ಕ್ಯಾಟಗರೀಸ್ ಆಫ್ ಡಿಫ್ರೆಂಟ್ ಟೈಪ್ಸ್ ಆಫ್ ಯೂಸರ್ ಡಿಫೈನ್ಡ್ ಫಂಕ್ಷನ್ಸ್, ಇಲ್ಲಿ ನಮಗೆ ಕ್ಲಾಸಿಫಿಕೇಷನ್ ಆಫ್ ಯೂಸರ್ ಡಿಫೈನ್ಡ್ ಫಂಕ್ಷನ್ ಅಂತ ಕಲಿತೀವಿ. ಇದಿಷ್ಟು ಫೋರ್ತ್ ಚಾಪ್ಟರ್ಲ್ಲಿ ಬರುತ್ತೆ. ಇನ್ನೊಂದು ಕಾನ್ಸೆಪ್ಟು ಪಾಯಿಂಟರ್ಸ್ ಇನ್ ಸಿ ಅಂತ ಕಲಿತೀವಿ. ಪಾಯಿಂಟರ್ಸ್ ಇನ್ ಸಿ ಅಂದರೆ ಇಲ್ಲಿ ನಾವು ಪಾಯಿಂಟರ್ ವೇರಿಯೇಬಲ್ನ ಯೂಸ್ ಮಾಡ್ತೀವಿ. ಪಾಯಿಂಟರ್ ವೇರಿಯೇಬಲ್ ಅನ್ನೋದು ಇಟ್ ಹೋಲ್ಡ್ಸ್ ದ ಅಡ್ರೆಸ್ ಆಫ್ ಅನದರ್ ವೇರಿಯೇಬಲ್, ಅಂದರೆ ಅದು ಕೂಡ ಒಂದು ವೇರಿಯೇಬಲ್ಲು. ಆ ವೇರಿಯೇಬಲ್ಲು ಏನು ಮಾಡುತ್ತೆ, ಇಟ್ ಹೋಲ್ಡ್ಸ್ ಅಡ್ರೆಸ್ ಆಫ್ ಅನದರ್ ವೇರಿಯೇಬಲ್ ಅಂತ ತೊಗೊಳ್ತೀವಿ, ಅದನ್ನು ಕಲಿತಾ ಹೋಗ್ತೀವಿ. ಅದೇ ರೀತಿ ಹೌ ಟು ಡಿಕ್ಲೇರ್ and initializing the pointer variables and accessing address operator and memory operator and value of variables using pointers, pointers and arrays, pointers arithmetics and advantages and disadvantages of using the pointers. ಇವಿಷ್ಟು ನಮಗೆ ಫೋರ್ತ್ ಚಾಪ್ಟ್ರಲ್ಲಿ ಕಲಿತಾ ಹೋಗ್ತೀವಿ. ನೆಕ್ಸ್ಟ್ ಫಿಫ್ತ್ ಚಾಪ್ಟ್ರಲ್ಲಿ ಯೂಸರ್ ಡಿಫೈನ್ಡ್ ಡಾಟಾ ಟೈಪ್ಸ್. ಯೂಸರ್ ಡಿಫೈನ್ಡ್ ಡಾಟಾ ಟೈಪ್ಸಲ್ಲಿ ಸ್ಟ್ರಕ್ಚರ್ಸ್ ಆ್ಯಂಡ್ ಯೂನಿಯನ್ಸ್ ಬಗ್ಗೆ ಕಲಿತೀವಿ. ಸ್ಟ್ರಕ್ಚರ್ಸಲ್ಲಿ ಸ್ಟ್ರಕ್ಚರ್ ಡೆಫಿನಿಷನ್, ಅಡ್ವಾಂಟೇಜಸ್ ಆಫ್ ಸ್ಟ್ರಕ್ಚರ್, ಡಿಕ್ಲೇರಿಂಗ್ ಸ್ಟ್ರಕ್ಚರ್ ವೇರಿಯಬಲ್ಸ್, ಆಕ್ಸೆಸಿಂಗ್ ಸ್ಟ್ರಕ್ಚರ್ ಮೆಂಬರ್ಸ್ ಆ್ಯಂಡ್ ಯೂನಿಯನ್ ಡೆಫಿನಿಷನ್, ಡಿಫ್ರೆನ್ಸ್ ಬಿಟ್ವೀನ್ ದ ಸ್ಟ್ರಕ್ಚರ್ಸ್ ಆ್ಯಂಡ್ ಯೂನಿಯನ್ಸ್. ಇವಿಷ್ಟನ್ನು ನಾವು ಫಿಫ್ತ್ ಚಾಪ್ಟ್ರಲ್ಲಿ ಕಲಿತೀವಿ. ಇದಿಷ್ಟು ಥಿಯರಿ ಸಬ್ಜೆಕ್ಟು ನಿಮಗೆ ಫಸ್ಟ್ ಪೇಪರ್ ಇರುತ್ತೆ. ಡಿಸಿಪ್ಲಿನ್ ಕೋರ್ ಸಬ್ಜೆಕ್ಟ್ 1ನಲ್ಲಿ ನೀವು ಇದನ್ನು ಕಲಿತೀರ. ಅದೇ ರೀತಿ ಈ ಸಬ್ಜೆಕ್ಟಿಗೆ ತಕ್ಕಂಗೆ ಒಂದು ಲ್ಯಾಬ್ ಕೂಡ ಇರ್ತದೆ. ಅದನ್ನು ಸಿ ಪ್ರೋಗ್ರಾಮಿಂಗ್ ಲ್ಯಾಬ್ ಅಂತೇಳಿ ಟೈಟ್ಲ್ ಕೊಟ್ಟಿದ್ದಾರೆ. ಅದು ಕೂಡ ಏನಿರುತ್ತೆ ಅಂದರೆ ಟೋಟಲ್ ಕಾಂಟ್ಯಾಕ್ಟ್ ಅವರ್ಸು 52 ಅವರ್ಸು, ಲ್ಯಾಬ್ ಅವರ್ಸ್ ಬಂದುಬಿಟ್ಟು ಒಂದು ವೀಕಿಗೆ 4 ಅವರ್ಸ್ ಲ್ಯಾಬ್ ಅವರ್ಸ್ ಇರುತ್ತೆ. ಇಲ್ಲಿ ನಮಗೆ 25 ಇಂಟರ್ನಲ್ ಮಾರ್ಕ್ಸ್ ಇರುತ್ತೆ, 25 ಎಕ್ಸ್ಟರ್ನಲ್ ಮಾರ್ಕ್ಸ್ ಇರುತ್ತೆ. ಥಿಯರಿ ಸಬ್ಜೆಕ್ಟಲ್ಲಿ 60 ಮಾರ್ಕ್ಸಿಗೆ ಎಕ್ಸ್ಟರ್ನಲ್ ಪೇಪರ್ ಇರುತ್ತೆ, 40 ಮಾರ್ಕ್ಸಿಗೆ ಇಂಟರ್ನಲ್ ಪೇಪರ್ ಇರುತ್ತೆ. ಇಲ್ಲಿ ನಮಗೆ ಪಾರ್ಟ್ ಎ ಮತ್ತು ಪಾರ್ಟ್ ಬಿ ಅಂತೇಳಿ 2 ಪಾರ್ಟ್ಸ್ ಇದ್ದಾವೆ. ಈ 2 ಪಾರ್ಟ್ಸಲ್ಲಿ ಕೂಡ ಪಾರ್ಟ್ ಎದಲ್ಲಿ 12 ಪ್ರೋಗ್ರಾಮ್ಸ್ ಇರ್ತವೆ ಮತ್ತು ಪಾರ್ಟ್ ಬಿನಲ್ಲಿ ಕೂಡ 12 ಪ್ರೋಗ್ರಾಮ್ಸ್ ಇರ್ತವೆ. ಇವಿಷ್ಟನ್ನು ನೀವು ಫಸ್ಟ್ ಲ್ಯಾಬ್ ಸಿಲೆಬಸಲ್ಲಿ ಕಲಿತಾ ಹೋಗ್ತೀರಾ. ಇದರಲ್ಲಿ ಡಿಫ್ರೆಂಟ್ ಪ್ರೋಗ್ರಾಮ್ಸ್ ಇರ್ತವೆ. ಫಾರ್ ಎಕ್ಸಾಂಪಲ್ ಪ್ರೋಗ್ರಾಮ್ ಫಾರ್ ಸಿಂಪಲ್ ಆ್ಯಂಡ್ ಕಾಂಪೌಂಡ್ ಇಂಟ್ರೆಸ್ಟು, ರೇಡಿಯಸ್ ಆಫ್ ಎ ಸರ್ಕಲ್ಲು, ಏರಿಯಾ ಆ್ಯಂಡ್ ಸರ್ಕಂಫರೆನ್ಸ್ ಆಫ್ ಎ ಸರ್ಕಲ್ಲು, ಈ ಥರ ಪಾರ್ಟ್ ಎದಲ್ಲಿ 12 ಪ್ರೋಗ್ರಾಮ್ಸ್ ಇರ್ತವೆ. ನೆಕ್ಸ್ಟು ಪಾರ್ಟ್ ಬಿದಲ್ಲಿ ಕೂಡ 12 ಪ್ರೋಗ್ರಾಮ್ಸ್ ಇರ್ತವೆ. ಇದರಲ್ಲಿ ಮಿನಿಮಮ್ 10 ಪ್ರೋಗ್ರಾಮ್ಸ್ ಇನ್ ಈಚ್ ಪಾರ್ಟ್ ಎ ಆ್ಯಂಡ್ ಪಾರ್ಟ್ ಬಿ. ಅಂದರೆ ಇದ್ರ ಪ್ರಕಾರ ಕೊಟ್ಟಿರೋ ಸಿಲೆಬಸ್ ಪ್ರಕಾರ ಪಾರ್ಟ್ ಎದಲ್ಲಿ 12 ಪ್ರೋಗ್ರಾಮ್ಸ್ ಇದ್ದಾವೆ, ಪಾರ್ಟ್ ಬಿದಲ್ಲಿ 12 ಪ್ರೋಗ್ರಾಮ್ಸ್ ಇದ್ದಾವೆ. ಅಟ್ಲೀಸ್ಟ್ ಮಿನಿಮಮ್ಮು 10 ಪ್ರೋಗ್ರಾಮ್ಸ್, ಪಾರ್ಟ್ ಎದಲ್ಲಿ 10 ಪ್ರೋಗ್ರಾಮ್ಸು, ಪಾರ್ಟ್ ಬಿದಲ್ಲಿ 10 ಪ್ರೋಗ್ರಾಮ್ಸ್ನ ಸ್ಟೂಡೆಂಟ್ಸು ಏನು ಮಾಡಬೇಕು, ಎಕ್ಸಿಕ್ಯೂಟ್ ಮಾಡಬೇಕು ಲ್ಯಾಬಲ್ಲಿ. ಇದು ಫಸ್ಟ್ ಥಿಯರಿ ಸಬ್ಜೆಕ್ಟು ಮತ್ತು ಲ್ಯಾಬ್ ಸಬ್ಜೆಕ್ಟು. ಅದೇ ರೀತಿ ಡಿಸಿಪ್ಲಿನ್ ಕೋರ್ಸ್ ಸಬ್ಜೆಕ್ಟು DSC2 ಅಂದರೆ ಡಿಸಿಪ್ಲಿನ್ ಕೋರ್ಸ್ ಸಬ್ಜೆಕ್ಟಲ್ಲಿ 2ಅಲ್ಲಿ ಇಲ್ಲಿ ನಿಮಗೆ ವೆಬ್ ಡಿಸೈನಿಂಗ್ ಅಂತ ಬರುತ್ತೆ. ಇದು ಕೂಡ ಸೇಮು 3 ಅವರ್ಸ್ ಥಿಯರಿ ಇರ್ತದೆ, 1 ವೀಕಿಗೆ ಪರ್ ವೀಕ್ 3 ಅವರ್ಸ್ ಇರುತ್ತೆ. 60 ಮಾರ್ಕ್ಸ್ ಎಕ್ಸ್ಟರ್ನಲ್ ಆಗಿರುತ್ತೆ, 40 ಮಾರ್ಕ್ಸು ಇಂಟರ್ನಲ್ ಇರುತ್ತೆ. ಈ ವೆಬ್ ಡಿಸೈನಿಂಗ್ ಕಾನ್ಸೆಪ್ಟಲ್ಲಿ ನಾವು ಫಸ್ಟು ಡಿಸಿಪ್ಲಿನ್ ಕೋರ್ಸ್ ಸಬ್ಜೆಕ್ಟ್ ಸಿ ಪ್ರೋಗ್ರಾಮಿಂಗಲ್ಲಿ ಏನು ಕಲ್ತೀವಿ ಅಂದರೆ ಬೇಸಿಕ್ಸ್ ಆಫ್ ಪ್ರೋಗ್ರಾಮ್ ಅಂದರೆ ಸಿ ಪ್ರೋಗ್ರಾಮ್ನ ಹೆಂಗೆ ಬರೀಬೇಕು ಅನ್ನೋದನ್ನ ಕಲಿತೀವಿ. ಇಲ್ಲಿ ವೆಬ್ ಡಿಸೈನಿಂಗಲ್ಲಿ ಏನು ಮಾಡ್ತೀವಿ ಅಂದರೆ ನಾವು ವೆಬ್ ಡಿಸೈನ್ ಅಂದರೆ ಒಂದು ವೆಬ್ ಪೇಜ್ನ ಕ್ರಿಯೇಟ್ ಮಾಡೋದು ಹೆಂಗೆ ಅಥವಾ ವೆಬ್ಸೈಟ್ನ ಕ್ರಿಯೇಟ್ ಮಾಡೋದು ಹೆಂಗೆ ಅನ್ನೋದನ್ನು ಈ ಸಬ್ಜೆಕ್ಟಲ್ಲಿ ಕಲಿತಾ ಹೋಗ್ತೀರಿ. ಇದ್ರ ಪ್ರಕಾರ ಫಸ್ಟ್ ಚಾಪ್ಟ್ರಲ್ಲಿ ನಿಮಗೆ ಫಂಡಮೆಂಟಲ್ಸ್ ಅಂತ ಇರುತ್ತೆ. ಈ ಫಂಡಮೆಂಟಲ್ಸಲ್ಲಿ ನೀವು ಇಂಟರ್ನೆಟ್ ಬಗ್ಗೆ ಕಲಿತಾ ಹೋಗ್ತೀರಾ. ಇಂಟರ್ನೆಟ್ನಲ್ಲಿ ನಮಗೆ WW ಬರುತ್ತೆ, ವೆಬ್ ಬ್ರೌಸರ್ಸ್ ಬರ್ತವೆ, ವೆಬ್ ಸರ್ವರ್ಸ್ ಬರ್ತವೆ, URLs ಆ್ಯಂಡ್ ಮೈಮ್ಸ್, HTTP, ಸೆಕ್ಯೂರಿಟಿ, ದ ವೆಬ್ ಪ್ರೋಗ್ರಾಮರ್ಸ್ ಟೂಲ್ ಬಾಕ್ಸ್, ಇವೆಲ್ಲವೂ ಫಸ್ಟ್ ಪಾರ್ಟಲ್ಲಿ ಬರ್ತವೆ. ಅದೇ ರೀತಿ ಇಂಟ್ರಡಕ್ಷನ್ ಟು XHTML ಮೀನ್ಸ್ ಎಕ್ಸ್ಟ್ಯಾಂಡೆಡ್ HTML ವರ್ಷನ್ ಅಂತ ಕರಿತೀವಿ. HTML ಅನ್ನೋದು ಇದು ಒಂದು ಲ್ಯಾಂಗ್ವೇಜ್, ಹೈಪರ್ ಟೆಕ್ಸ್ಟ್ ಮಾರ್ಕಪ್ ಲ್ಯಾಂಗ್ವೇಜ್ ಅಂತ ಕರಿತೀವಿ. ಈ ಹೈಪರ್ ಟೆಕ್ಸ್ಟ್ ಮಾರ್ಕಪ್ ಲ್ಯಾಂಗ್ವೇಜ್ನ ಯೂಸ್ ಮಾಡಿಕೊಂಡು ನಾವು ವೆಬ್ ಪೇಜಸ್ನ ಕ್ರಿಯೇಟ್ ಮಾಡ್ತಾ ಹೋಗ್ತೀವಿ. ಈ ಇಂಟ್ರಡಕ್ಷನ್ ಟು XHTMLಲ್ಲಿ ಬೇಸಿಕ್ ಸಿಂಟ್ಯಾಕ್ಸ್ ಆಫ್ XHTML, ಸ್ಟ್ಯಾಂಡರ್ಡ್ ಸ್ಟ್ರಕ್ಚರು ಮತ್ತು ಬೇಸಿಕ್ ಟೆಕ್ಸ್ಟ್ ಮಾರ್ಕಪ್ ಲ್ಯಾಂಗ್ವೇಜಸ್, ಇಮೇಜಸ್ ಟ್ಯಾಗ್ಸ್, ಹೈಪರ್ ಟೆಕ್ಸ್ಟ್ ಲಿಂಕ್ಸ್, ಲಿಸ್ಟ್, ಟೇಬಲ್ಸ್,
ಫಾರ್ಮ್ಸ್, ಫ್ರೇಮ್ಸ್. ಇವಿಷ್ಟು ನೀವು ಫಸ್ಟ್ ಚಾಪ್ಟ್ರಲ್ಲಿ ಕಲಿತಾ ಹೋಗ್ತೀರಾ. ಸೆಕೆಂಡ್ ಚಾಪ್ಟರ್ ಬಂದುಬಿಟ್ಟು CSS ಅಂತ ಬರುತ್ತೆ. CSS ಮೀನ್ಸ್ ಕ್ಯಾಸ್ಕ್ಯಾಡಿಂಗ್ ಸ್ಟೈಲ್ ಶೀಟ್. ಈ ಕ್ಯಾಸ್ಕ್ಯಾಡಿಂಗ್ ಸ್ಟೈಲ್ ಶೀಟಲ್ಲಿ ಇಂಟ್ರಡಕ್ಷನ್ಸ್ ಆ್ಯಂಡ್ ಲೆವೆಲ್ಸ್ ಆಫ್ ಸ್ಟೈಲ್ ಶೀಟ್ಸ್, ಸ್ಟೈಲ್ ಸ್ಪೆಸಿಫಿಕೇಷನ್ ಫಾರ್ಮ್ಯಾಟ್ಸ್, ಸೆಲೆಕ್ಟರ್ ಫಾರ್ಮ್ಸ್, ಪ್ರಾಪರ್ಟಿ ವ್ಯಾಲ್ಯೂ ಫಾರ್ಮ್ಸ್, ಫಂಟ್ ಪ್ರಾಪರ್ಟೀಸ್, ಲಿಸ್ಟ್ ಪ್ರಾಪರ್ಟೀಸ್, ಅದೇ ರೀತಿ ಕಲರ್, ಅಲೈನ್ಮೆಂಟ್ ಆಫ್ ಟೆಕ್ಸ್ಟ್, ದ ಬಾಕ್ಸ್ ಮಾಡೆಲ್, ಬ್ಯಾಕ್ಗ್ರೌಂಡ್ ಇಮೇಜಸ್, ದ ಸ್ಪ್ಯಾನ್ ಆ್ಯಂಡ್ ದ ಡಿವಿಷನ್ ಟ್ಯಾಗ್ಸ್, ಕಾನ್ಫ್ಲಿಕ್ಟ್ ರೆಸಲ್ಯೂಷನ್, ಇವೆಲ್ಲ ಟ್ಯಾಗ್ಸ್ನು ನೀವು ಕ್ಯಾಸ್ಕ್ಯಾಡಿಂಗ್ ಸ್ಟೈಲ್ ಶೀಟನ್ನು ಸೆಕೆಂಡ್ ಚಾಪ್ಟ್ರಲ್ಲಿ ಕಲಿತಾ ಹೋಗ್ತೀರಾ. ನೆಕ್ಸ್ಟ್ ಥರ್ಡ್ ಚಾಪ್ಟರ್ ಬಂದುಬಿಟ್ಟು ಬೇಸಿಕ್ಸ್ ಆಫ್ ಜಾವಾ ಸ್ಕ್ರಿಪ್ಟ್. ಫಸ್ಟು XHTMLದು ಬೇಸಿಕ್ ಸ್ಟ್ರಕ್ಚರ್ ಕಲ್ತ್ಕೊಂಡ್ವಿ. ನೆಕ್ಸ್ಟ್ ಅದೇ ರೀತಿ ಬೇಸಿಕ್ಸ್ ಆಫ್ ಜಾವಾ ಸ್ಕ್ರಿಪ್ಟ್, ಸ್ಕ್ರಿಪ್ಟಿಂಗ್ ಲ್ಯಾಂಗ್ವೇಜ್ನ ಕಲಿತಾ ಹೋಗ್ತೀವಿ. ಓವರ್ ವ್ಯೂ ಆಫ್ ಜಾವಾ ಸ್ಕ್ರಿಪ್ಟ್, ಆಬ್ಜೆಕ್ಟ್ ಓರಿಯೆಂಟೇಷನ್ ಆ್ಯಂಡ್ ಜಾವಾ ಸ್ಕ್ರಿಪ್ಟ್, ಸಿಂಟ್ಯಾಕ್ಟಿಕ್ ಕ್ಯಾರೆಕ್ಟರಿಸ್ಟಿಕ್ಸ್, primitive operations and expressions, screen output and keyboard input, control statements, object creations, errors in scripts, examples, ಇವೆಲ್ಲವೂ ಥರ್ಡ್ ಚಾಪ್ಟರ್ ಕಲಿತೀರಾ. ನೆಕ್ಸ್ಟ್ ಫೋರ್ತ್ ಚಾಪ್ಟರ್ ಬಂದುಬಿಟ್ಟು ಜಾವಾ ಸ್ಕ್ರಿಪ್ಟ್ ಆ್ಯಂಡ್ HTML ಡಾಕ್ಯುಮೆಂಟ್ಸ್. ಜಾವಾ ಸ್ಕ್ರಿಪ್ಟ್ HTML ಡಾಕ್ಯುಮೆಂಟ್ಸಲ್ಲಿ ಎಕ್ಸಿಕ್ಯೂಷನ್ ಎನ್ವಿರಾನ್ಮೆಂಟ್, ಅಂದರೆ ನಾವು ಜಾವಾ ಸ್ಕ್ರಿಪ್ಟ್ನ ಹೆಂಗೆ ಎಕ್ಸಿಕ್ಯೂಟ್ ಮಾಡ್ತೀವಿ ಅನ್ನೋದನ್ನ ತಿಳ್ಕೊತಾ ಹೋಗ್ತೀವಿ. ದ ಡಾಕ್ಯುಮೆಂಟ್ ಆಬ್ಜೆಕ್ಟ್ ಮಾಡೆಲ್, ಎಲಿಮೆಂಟ್ ಆಕ್ಸೆಸ್ ಇನ್ ಜಾವಾ ಸ್ಕ್ರಿಪ್ಟ್ಸ್, events and event handling events from the body elements, button elements, text box and password elements, the DOM2 event model, the navigator object, DOM tree traversal and modification. ಇವಿಷ್ಟು ನೀವು ಫೋರ್ತ್ ಚಾಪ್ಟ್ರಲ್ಲಿ ಕಲಿತಾ ಹೋಗ್ತೀರಾ. ನೆಕ್ಸ್ಟ್ ಫಿಫ್ತ್ ಚಾಪ್ಟ್ರಲ್ಲಿ ಡೈನಮಿಕ್ ಡಾಕ್ಯುಮೆಂಟ್ಸ್ ವಿತ್ ಜಾವಾ ಸ್ಕ್ರಿಪ್ಟ್. ಇಲ್ಲಿ ನಾವು ಇಂಟ್ರಡಕ್ಷನ್, ಪೊಸಿಷನಿಂಗ್ ಎಲಿಮೆಂಟ್ಸ್, ಮೂವಿಂಗ್ ಎಲಿಮೆಂಟ್ಸ್, ಎಲಿಮೆಂಟ್ ವಿಸಿಬಿಲಿಟಿ, ಚೇಂಜಿಂಗ್ ಕಲರ್ಸ್ ಆ್ಯಂಡ್ ಫಾಂಟ್ಸ್, dynamic content, stacking elements, locating the mouse cursor, reacting to a mouse click, slow movement of elements, dragging and dropping elements, ಇವಿಷ್ಟು ಫಿಫ್ತ್ ಚಾಪ್ಟ್ರಲ್ಲಿ ಕಲಿತೀವಿ. ಅದೇ ರೀತಿ ಈ ಸಬ್ಜೆಕ್ಟಿಗೆ ತಕ್ಕಂಗೆ ಲ್ಯಾಬ್ ಕೂಡ ಇರುತ್ತೆ. ಅದನ್ನು ವೆಬ್ ಡಿಸೈನಿಂಗ್ ಲ್ಯಾಬ್ ಅಂತೇಳಿ ಸಬ್ಜೆಕ್ಟ್ ನೇಮ್ ಇಟ್ಟಿದ್ದಾರೆ. ಇಲ್ಲಿ 4 hours ಪರ್ ವೀಕು ಲ್ಯಾಬ್ ಅವರ್ಸ್ ಇರುತ್ತೆ. ಇಲ್ಲಿ 25 ಇಂಟರ್ನಲ್ಲು, 25 ಎಕ್ಸ್ಟರ್ನಲ್ ಮಾರ್ಕ್ ಇರುತ್ತೆ. ಇಲ್ಲಿ ಕೂಡ ಪಾರ್ಟ್ ಎ ಮತ್ತು ಪಾರ್ಟ್ ಬಿ ಪ್ರೋಗ್ರಾಮ್ಸ್ ಅಂತ ಇದ್ದಾವೆ. ಪಾರ್ಟ್ ಬಿನಲ್ಲಿ XHTML, ಬೇಸಿಕ್ XHTML ಪ್ರೋಗ್ರಾಮ್ಸ್ನ ಕಲಿತಾ ಹೋಗ್ತೀವಿ. ಲೈಕ್ ಬೇಸಿಕ್ HTML ಟ್ಯಾಗ್ಸು, ನೆಸ್ಟೆಡ್ ಲಿಸ್ಟು, ಟೈಮ್ ಟೇಬಲ್ ಕ್ರಿಯೇಷನ್ನು, ಇಮೇಜಸ್ ಲಿಂಕು, ಲಾಗಿನ್ ಫಾರ್ಮು, ಯೂಸರ್ ಲಾಗಿನ್ ಫಾರ್ಮು, ಈ ಥರ XHTML ವೆಬ್ ಪೇಜಸ್ನ ಕ್ರಿಯೇಟ್ ಮಾಡ್ತಾ ಹೋಗ್ತೀವಿ ಪಾರ್ಟ್ ಎದಲ್ಲಿ. ಪಾರ್ಟ್ ಬಿದಲ್ಲಿ ಕ್ಯಾಸ್ಕ್ಯಾಡಿಂಗ್ ಸ್ಟೈಲ್ ಶೀಟ್ ಮತ್ತು ಸ್ಕ್ರಿಪ್ಟಿಂಗ್ ಲ್ಯಾಂಗ್ವೇಜ್ ಜಾವಾ ಸ್ಕ್ರಿಪ್ಟ್ ಬಗ್ಗೆ ಪ್ರೋಗ್ರಾಮ್ಸ್ ಇದ್ದಾವೆ. ಇಲ್ಲಿ ಕೂಡ ಮಿನಿಮಮ್ಮು 10 ಪ್ರೋಗ್ರಾಮ್ಸ್ ಇರ್ತವೆ. ಈ 10 ಪ್ರೋಗ್ರಾಮ್ಸ್ನ ನೀವು ಲ್ಯಾಬಲ್ಲಿ ಎಕ್ಸಿಕ್ಯೂಟ್ ಮಾಡಬೇಕು. ಇದಿಷ್ಟು ಫಸ್ಟು ಡಿಸಿಪ್ಲಿನ್ ಕೋರ್ಸ್ ಸಬ್ಜೆಕ್ಟ್ 1 ಮತ್ತು ಡಿಸಿಪ್ಲಿನ್ ಕೋರ್ಸ್ ಸಬ್ಜೆಕ್ಟ್ 2ನಲ್ಲಿ ಇರುತ್ತೆ. ಅದೇ ರೀತಿ ಇನ್ನೊಂದು ಪೇಪರ್ ಹೇಳ್ದಂಗೆ ನಾನು ಆವಾಗಲೇ ನಿಮಗೆ ಇಲ್ಲಿ ನೋಡ್ರಿ ನೋಟ್ ಕೊಟ್ಟಿದ್ದಾರೆ. ನೋಟ್ ಏನಂದರೆ, ದ ಸ್ಟೂಡೆಂಟ್ಸ್ ಹೂ ಹ್ಯಾವ್ ಸ್ಟಡಿಡ್ ಅಕೌಂಟೆನ್ಸಿ ಅಟ್ PUC ಆ್ಯಂಡ್ ITI ಸ್ಟೂಡೆಂಟ್ಸ್ ಹ್ಯಾವ್ ಟು ಆಪ್ಟ್ ಮ್ಯಾಥಮೆಟಿಕಲ್ ಫೌಂಡೇಶನ್. PUCನಲ್ಲಿ ಕಾಮರ್ಸ್ ಸ್ಟೂಡೆಂಟ್ಸು ಮತ್ತು ITI ಸ್ಟೂಡೆಂಟ್ಸು ಮ್ಯಾಥಮೆಟಿಕಲ್ ಫೌಂಡೇಶನ್ ಅನ್ನೋ ಕೋರ್ಸ್ನ ನೀವು ತೊಗೋಬೇಕಾಗುತ್ತೆ, ಚೂಸ್ ಮಾಡಬೇಕಾಗುತ್ತೆ. ಇಲ್ಲಿ ಕೂಡ ಎಕ್ಸ್ಟರ್ನಲ್ ಮಾರ್ಕ್ಸ್ 60 ಮಾರ್ಕ್ಸಿಗಿರುತ್ತೆ, ಇಂಟರ್ನಲ್ ಮಾರ್ಕ್ಸು 40 ಮಾರ್ಕ್ಸಿಗೆ ಇರ್ತದೆ. ಇಲ್ಲಿ ಮ್ಯಾಥಮೆಟಿಕಲ್ ಫೌಂಡೇಶನ್ಸಲ್ಲಿ ಮ್ಯಾಥಮೆಟಿಕಲ್ ಲಾಜಿಕ್, ಮ್ಯಾಟ್ರಿಕ್ಸ್ ಆಲ್ಜಿಬ್ರಾ, ಟ್ರಿಗ್ನೋಮೆಟ್ರಿ, ಡಿಫ್ರೆನ್ಷಿಯಲ್ ಕ್ಯಾಲ್ಕುಲಸ್ಸು, ಇಂಟಗ್ರಲ್ ಕ್ಯಾಲ್ಕುಲಸ್, ಇವಿಷ್ಟು ನಿಮಗೆ ಏನಿರುತ್ತೆ ಅಂದರೆ PUCಯಲ್ಲಿ ಕಾಮರ್ಸ್ ಓದಿದರು ಮತ್ತು ITI ಸ್ಟೂಡೆಂಟ್ಸು ತೊಗೋಬೇಕಾಗಿರುತ್ತೆ. ಅದೇ ರೀತಿ ಇನ್ನೊಂದು ಅಂದರೆ ಅದೇ ಕೋರ್ದಲ್ಲಿ ಡಿಸಿಪ್ಲಿನ್ ಕೋರ್ 3ನಲ್ಲಿ ದ ಸ್ಟೂಡೆಂಟ್ಸ್ ಹೂ ಹ್ಯಾವ್ ಸ್ಟಡಿಡ್ ಮ್ಯಾಥಮೆಟಿಕ್ಸ್ ಅಟ್ PUC ಸೈನ್ಸ್ ಸ್ಟೂಡೆಂಟ್ಸು ಮತ್ತು ಡಿಪ್ಲೊಮಾ ಯಾರು ಮಾಡಿರ್ತಾರೋ ಅವರು ಏನಾದರೂ BCA ಮಾಡಿದರೆ ಅವರು ಏನು ತೊಗೋಬೇಕಪ್ಪ ಅಂದರೆ ಅಕೌಂಟೆನ್ಸಿ ಸಬ್ಜೆಕ್ಟ್ನ ತೊಗೋಬೇಕು. ಇಲ್ಲಿ ಕೂಡ 3 hours ಪರ್ ವೀಕು ಥೇರಿ ಇರ್ತದೆ. ಬಟ್ ಇದಕ್ಕೆ ಲ್ಯಾಬ್ ಏನೂ ಇರಲ್ಲ, ಓನ್ಲಿ ಥೇರಿ ಪೇಪರ್ ಇರ್ತದೆ. 3 hours ಪರ್ ಥೇರಿ. ಇಲ್ಲಿ ಕೂಡ ನೀವು ಇಂಟ್ರಡಕ್ಷನ್ 1ನಲ್ಲಿ ಹಿಸ್ಟ್ರಿ ಆ್ಯಂಡ್ ಡೆವಲಪ್ಮೆಂಟ್ ಆಫ್ ಅಕೌಂಟಿಂಗು, ಅಕೌಂಟಿಂಗ್ ಕಾನ್ಸೆಪ್ಟ್ ಆ್ಯಂಡ್ ಕನ್ವೆನ್ಷನ್ನು, ಪ್ರಿಪ್ರೇಷನ್ ಆಫ್ ಡಿಫ್ರೆಂಟ್ ಸಬ್ಸಿಡೀಸ್ ಬುಕ್ಸು, ಅಕೌಂಟ್ ಪ್ರೊಸೀಜರು, ಪ್ರಿಪ್ರೇಷನ್ ಆಫ್ ಫೈನಲ್ ಅಕೌಂಟ್ಸ್, ಇವಿಷ್ಟು PUCನಲ್ಲಿ ಸೈನ್ಸ್ ಸ್ಟೂಡೆಂಟ್ಸು ಅಥವಾ ಡಿಪ್ಲೊಮಾ ಸ್ಟೂಡೆಂಟ್ಸು ಅಕೌಂಟೆನ್ಸಿ ಸಬ್ಜೆಕ್ಟ್ನ ಓದಬೇಕು. ಅದೇ PUCಯಲ್ಲಿ ಕಾಮರ್ಸ್ ಸ್ಟೂಡೆಂಟ್ಸು, ITI ಸ್ಟೂಡೆಂಟ್ಸು ಆಗಿದ್ದರೆ ಅವರು ಮ್ಯಾಥಮೆಟಿಕಲ್ ಫೌಂಡೇಶನ್ ಅನ್ನೋ ಕೋರ್ಸ್ನ ಚೂಸ್ ಮಾಡ್ಕೋಬೇಕು. ಇದಿಷ್ಟು ಇರ್ತವೆ. ಇದ್ರ ಜೊತೆಗೆ ಲ್ಯಾಂಗ್ವೇಜಸ್, ನೀವೇನು ಕನ್ನಡ ಇಂಗ್ಲೀಷ್ ತೊಗೊಂಡಿರ್ತೀರೋ ಕನ್ನಡ ಇಂಗ್ಲೀಷ್ ಲ್ಯಾಂಗ್ವೇಜಸ್ ಇರುತ್ತೆ. ಅದೇ ರೀತಿ ಒಂದು ಸ್ಕಿಲ್ ಎನ್ಹಾನ್ಸ್ಮೆಂಟ್ ಕೋರ್ಸ್ ಅಂತ ಇರುತ್ತೆ. ಇವಿಷ್ಟನ್ನು ನೀವು ಫಸ್ಟ್ ಸೆಮಿಸ್ಟ್ರ್ BCA ಕೋರ್ಸಲ್ಲಿ ಕಲಿತಾ ಹೋಗ್ತೀರಾ.